ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹ್ಯಾಪಿ ನ್ಯೂ ಇಯರ್. ನಿಮಗೂ ನಿಮ್ಮ ಜೀವನದಲ್ಲಿ ಯಾವತ್ತು ಸಂತೋಷವಾಗಿರಿ ಅಂತ ಹಾರೈಸುತ್ತಾ, ನಿಮ್ಮ ಕನಸು ನನಸಾಗಲಿ ಅಂತ ಹಾರೈಸುತ್ತಾ, ನಾನು ಇವತ್ತಿನ ರೆಸಿಪಿ ಬಂದುಬಿಟ್ಟು ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಪುಳಿಯೋಗರೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣಿನ ರಸ, MTR ಪುಳಿಯೋಗರೆ ಪುಡಿ, ಶೇಂಗಾ ಮತ್ತು ಉದ್ದಿನಬೇಳೆ ಇದನ್ನಷ್ಟು ಹಾಕಿ ಮಾಡೋಣ ಬನ್ನಿ. ಬಾಳಿಗೆ ಇಟ್ಟಿನಿ, ಗ್ಯಾಸ್ ಹಚ್ಚೋಣ ಬನ್ನಿ. ಇವಾಗ ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಇವಾಗ ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ, ಸಾಸಿವೆ ಚಟಪಟ ಆಗ್ತಿದೆ. ನಾನು ಉದ್ದಿನಬೇಳೆ ಮತ್ತು ಶೇಂಗಾವನ್ನು ಹಾಕ್ತಾ ಇದ್ದೀನಿ. ಅದು ಹಾಕಿದ ನಂತರ ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣಿನ ರಸ ಮತ್ತು ಪುಳಿಯೋಗರೆ ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹುಣಸೆಹಣ್ಣು, ಇಲ್ಲಿ ಕೆಲವರು ಹುಣಸೆಹಣ್ಣನ್ನು ಆ್ಯಡ್ ಮಾಡೋದಿಲ್ಲ ಪುಳಿಯೋಗರೆಗೆ, ಯಾಕಂದರೆ ಹುಣಸೆಹಣ್ಣಿನ ರಸ ಹಾಕಿದರೆ ಪುಳಿಯೋಗರೆನೇ ಟೇಸ್ಟ್ ಆಗಿರುತ್ತೆ. ಆದ್ದರಿಂದ ನಾನು ಈ ರೆಸಿಪಿಯನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಹಾಕಿದರೆ ಪುಳಿಯೋಗರೆ ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಮನೆಯಲ್ಲಿ ಮಾಡಿ ತಿನ್ನಿ ಫ್ರೆಂಡ್ಸ್. ಈ ರೀತಿ ಒಂದು 2 ನಿಮಿಷ ಅಥವಾ 3 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ನಾನು ರೈಸನ್ನು ರೆಡಿಯಾಗಿದ್ದೇನೆ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಟಿದ್ದೆ. ಈಗ ಅದನ್ನು ಮಾಡಿರುವಂಥ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ಕಲಿಸ್ಕೊಡ್ರಿ ಮನೆಯಲ್ಲಿ. ನಾವಿವತ್ತು ಟೆಂಪಲಿಗೆ ಹೋಗ್ತಾ ಇದ್ದೀವಿ, ಆಂಜನೇಯನ ಟೆಂಪಲಿಗೆ, ನುಗ್ಗಿಕೆರೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ನಾನು ನನ್ನ ಮಕ್ಕಳು ಇಬ್ಬರು ಹೋಗ್ತಾ ಇದ್ದೀವಿ. ಅದರಿಂದ ಇವತ್ತು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ಪುಟ್ಟದಾಗಿ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀವಿ. ಈಗ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಪುಳಿಯೋಗರೆ ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರ ಮನೆಯಲ್ಲಿ ಮಾಡಿದ್ದೀನಿ.